ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವೀಡಿಯೋಗೆ ನಿಮ್ಮ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು. ತುಂಬ ಜನ ಕಂಟಿನ್ಯೂ ಮಾಡಿ, ಹೀಗೆ ವೀಡಿಯೋಸ್ನ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ತುಂಬಾ ಮೋಟಿವೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಇದ್ದರೆ ನಾವು ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತು ನಿಮ್ಮ ರೆಸ್ಪಾನ್ಸ್ ನೋಡಿ ಖುಷಿಯಾಗಿ ನಾವಿರೋ ಊರನ್ನ ತೋರಿಸೋಣ ಅಂತ ಹೇಳಿ ಬಂದಿದ್ದೀವಿ. 3 years ಆಯಿತು ಇಲ್ಲಿಗೆ ಬಂದು. ಸೊ 3 years ಆದ್ರೂ ನಾವಿರೋ ಊರು ಹೇಗಿದೆ ಅಂತ ನಿಮಗೆ ತೋರಿಸೇ ಇಲ್ಲ ನೋಡಿ. ಸೊ ಇವತ್ತು ನಮ್ಮ ಊರನ್ನ ನಿಮಗೆ ತೋರಿಸ್ತೀವಿ. ಬರೀ ನಮ್ಮೂರನ್ನ ತೋರಿಸೋದಷ್ಟೇ ಅಲ್ಲ, ಈ ವಿಡಿಯೋದಲ್ಲಿ ನಾವು ನಮ್ಮ ಇಂಡಿಯಾದಲ್ಲಿ ಒಂದು ಊರು ಅಂತಂದರೆ, ಪುಟ್ಟ ಊರು ಅಂತಂದರೆ ಹೇಗಿರುತ್ತೆ, ಹಾಗೆ ಜರ್ಮನಿಯಲ್ಲಿ ಒಂದು ಪುಟ್ಟ ಊರು ಅಂತಂದರೆ ಹೇಗಿರುತ್ತೆ, ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅಂತ ನೋಡೋಣ. ನೀವು ನೋಡ್ತಿರ್ಬೋದು ಎಷ್ಟು ಹಳೆಯ ಮನೆಗಳು ಅಂತ ಹೇಳಿ. ಈ ಒಂದು ಸ್ಟ್ರೀಟಲ್ಲಿ ಏನಿದೆ ಎಲ್ಲ ಹಳೆಯ ಮನೆಗಳು. ಮೇಲ್ಗಡೆ ಎಲ್ಲ ಮನೆಗಳಿದೆ, ಹಾಗೆ ಕೆಳಗಡೆ ಶಾಪ್ಸ್ಗಳು, ರೆಸ್ಟೋರೆಂಟ್ ಆ ಥರ ಇದೆ. ಇಲ್ಲಿನ ಆರ್ಕಿಟೆಕ್ಚರ್ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಈ ಒಂದು ಸ್ಟ್ರೀಟಲ್ಲಿ ಏನು ನೋಡ್ತಿದ್ದೀರಾ, ಇದೆಲ್ಲ ಹಳೆಯ ಮನೆಗಳು. ಹಾಗೆ ಹಳೆಯ ಮನೆಗಳನ್ನ ಹಾಗೇ ಮೇಂಟೈನ್ ಮಾಡ್ತಿದ್ದಾರೆ. ಇದನ್ನು ಏನೋ ರಿನೋವೇಟ್ ಮಾಡೋದು ಅಂದರೆ ಒಳಗಡೆ ಎಲ್ಲ ಮಾಡ್ತಾರೆ, ಬಟ್ ಆಚೆ ಏನು ಡಿಸೈನ್ ಇದೆ ಅದನ್ನೆಲ್ಲ ಚೇಂಜ್ ಮಾಡಿಲ್ಲ ಅಷ್ಟೊಂದು. ಹೀಗೆ ಇದೆ ಈ ಮನೆ. ನೋಡ್ಬೋದು ನೀವು ಹೇಗಿದೆ ಅಂತ ಹೇಳಿ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಕೆಳಗಡೆ ಏನಿದೆ ಅದೆಲ್ಲ ಶಾಪ್ಸ್ ಮಾಡಿದ್ದಾರೆ, ಅಂದರೆ ಶಾಪ್ಸ್ಗಳಿದೆ. ಹಾಗೆ ಮೇಲ್ಗಡೆ ಎಲ್ಲ ಮನೆಗಳು. ಎಷ್ಟು ಚೆನ್ನಾಗಿದೆ ಅಲ್ಲ ಆರ್ಕಿಟೆಕ್ಚರ್ ನೋಡಿ ಇಲ್ಲಿದು, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದು ನೋಡಿ ಎಷ್ಟರಲ್ಲಿ ಕಟ್ಟಿರೋದು ಅಂತ ಹೇಳಿ, 1735ರಲ್ಲಿ ಕಟ್ಟಿರೋದು ಇದು. ಹಾಗೆ ಈ ಕಡೆ ಹೇಗಿದೆ ಅಂತ ನೋಡ್ಬೋದು ನೀವು. ಈ ಕಾರ್ನರ್ ಅಂತೂ ತುಂಬಾ ಚೆನ್ನಾಗಿದೆ. ನಾವಿವಾಗ ಎಲ್ಲಿಗೆ ಹೋಗೋದು ಚಿನಿ? ಇವಾಗ ಫಸ್ಟ್ ಸಿಟಿ ಸೆಂಟರ್ ತೋರಿಸ್ತೀವಿ ನಿಮಗೆ, ಸಿಟಿ ಸೆಂಟರ್ ಹೇಗಿದೆ ಅಂತ. ಸಿಟಿ ಸೆಂಟರ್ ಆದಮೇಲೆ ಮಕ್ಕಳ ಪ್ಲೇಗ್ರೌಂಡ್ ಏರಿಯಾ, ಅಂದರೆ ಮಕ್ಕಳು ಆಟ ಆಡೋದಕ್ಕೆ ಹೇಗೆ ಮಾಡಿದ್ದಾರೆ ಅಂತ ತೋರ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಾನಿವಾಗ ಎಲ್ಲಿದ್ದೀನಿ ಅಂತ ಹೇಳಿದರೆ ಸಿಟಿ ಸೆಂಟರಲ್ಲಿ ಇದ್ದೀನಿ ಅಂತ ಹೇಳ್ಬೋದು. ಸೊ ಇಲ್ಲಿ ಶಾಪ್ಗಳಿದೆ ಶಾಪಿಂಗ್ ಮಾಡೋದಕ್ಕೆ. ಜಾಸ್ತಿ ಬ್ರ್ಯಾಂಡ್ಸ್ ಏನಿಲ್ಲ ಇಲ್ಲಿ, ಸ್ವಲ್ಪ ಲಿಮಿಟೆಡ್ ಅಷ್ಟೇ. ಇಲ್ಲಿ C&A, ನ್ಯೂಯಾರ್ಕರ್ ಮತ್ತು ಓನ್ಲಿ, ಹಾಗೆ ಜಕ್ ಆ್ಯಂಡ್ ಜಾನ್ಸ್, ಈ ಥರ ಒಂದಷ್ಟು ಬ್ರ್ಯಾಂಡ್ಸ್ಗಳಿದೆ ಅಷ್ಟೇ. ನೀವು ನೋಡ್ಬೋದು ಇಲ್ಲಿ ಎಷ್ಟಿದೆ ಅಂತ ಹೇಳಿ. ಸೊ ಇವಾಗ ಇಲ್ಲಿಂದ ಮುಂದೆ ಹೋದರೆ ನಮಗೆ ಈ ಊರಿನ ಬಸ್ ಸ್ಟಾಪ್ ಸಿಗುತ್ತೆ. ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ. ಇವತ್ತೇನಕ್ಕೆ ಜನ ಇಲ್ಲ, ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಸಂಡೇ ಎಲ್ಲ ಕ್ಲೋಸ್ ಇರುತ್ತೆ ಇಲ್ಲಿ. ಹಾಗಾಗಿ ನೋಡಿ ಯಾವುದೇ ಶಾಪ್ಸ್ ಇಲ್ಲ, ಹಾಗೆ ಜನ ಕೂಡ ತುಂಬಾ ಕಡಿಮೆ. ನೋಡಿ ಇದೆಲ್ಲ ಈ ಊರಿನ ಬಸ್ ಸ್ಟಾಪ್ ನೋಡಿ ಎಷ್ಟು ಕ್ಲೀನ್ ಇದೆ, ಹಾಗೆ ಹೇಗೆ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲೆಲ್ಲ ನಂಬರ್ಸ್, ಇಲ್ಲಿ ಬಸ್ ನಂಬರ್ 3 ಆದರೆ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ 4, 5 ಅದು ಬರುತ್ತೆ. ಹಾಗೆ ಈ ಕಡೆ 2 ಇದೆ, 1 ಇದೆ. ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ನೋಡ್ಬೋದು ನೀವು ಬಸ್ ಸ್ಟಾಪ್ನ. ಇವತ್ತು ವೆದರ್ ಚೆನ್ನಾಗಿರೋದ್ರಿಂದ ಎಲ್ಲ ನೋಡಿ ಅಲ್ಲಿ ಈ ಥರ ಹೊರಗಡೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಮತ್ತು ಇಲ್ಲಿ ಸಿಟಿಗೆ ಜನ ಎಲ್ಲ ಬರ್ತಾರಲ್ಲ, ಅವರು ಕೂತ್ಕೊಳ್ಳೋದಕ್ಕೆ ಅಂತ ಇಲ್ಲಿ ನೋಡ್ತಿರ್ಬೋದು ನೀವು, ಈ ಥರ ಬೆಂಚ್ ಟೈಪ್ ಮಾಡಿದ್ದಾರೆ. ಸೊ ಇಲ್ಲಿ ಜಸ್ಟ್ ಈ ಥರ ವುಡ್ ಹಾಕಿದ್ದಾರೆ ಸ್ಟೋನ್ ಮೇಲೆ. ಹಾಗೆ ಇಲ್ಲಿ ನೋಡಿ ಇಲ್ಲಿ ಪ್ರಾಪರಾಗಿ ಈ ಥರ ಬೆಂಚ್ ಟೈಪ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಫ್ರಾಗ್ ಸ್ಟ್ಯಾಚ್ಯೂ ಕೂಡ ಮಾಡಿದ್ದಾರೆ. ಮೇಯ್ನ್ ಇಲ್ಲಿಂದ ಅಲ್ಲಿವರೆಗೆ ಒಂದು ಸ್ಟ್ರೀಟ್ ಇದೆ. ಹಾಗೆ ಇಲ್ಲಿ ಯಾವುದೇ ಶಾಪ್ಸ್ ಇಲ್ಲ, ಮೇಲ್ಗಡೆ ಹೋಗೋದಕ್ಕೆ ಇಲ್ಲಿ ಈ ಥರ ಸ್ಟೆಪ್ಸ್ ಇದೆ. ಇದು ನೋಡಿ ಮೆಡಿಕಲ್ ಶಾಪ್ಗೆ ಇಲ್ಲಿ ಅಪೋತೆಕೆ ಅಂತ ಹೇಳ್ತಾರೆ. ಹಾಗೆ ಅಲ್ಲಲ್ಲಿ ಏನಾದರೂ ಒಂದು ಮಕ್ಕಳಿಗೆ ಟೈಮ್ ಪಾಸ್ ಮಾಡೋದಕ್ಕೆ, ಆಟ ಆಡೋದಕ್ಕೆ ಏನಾದರೂ ಒಂದು ಮಾಡಿರ್ತಾರೆ ಸಿಟಿ ಒಳಗಡೆ. ಇಲ್ಲಿ ನೋಡಿ ಇಲ್ಲಿ
ಈ ಸ್ಟ್ರೀಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಇಲ್ಲಿ ಕೆಳಗಡೆ ಎಲ್ಲ ಏನೋ ಶಾಪ್ಸ್ಗಳಿದೆ, ಬಟ್ ಮೇಲ್ಗಡೆ ಮನೆಗಳೇ ಇರೋದು. ರೆಸ್ಟೋರೆಂಟ್ಸ್ಗಳಿದೆ, ಹಾಗೆ ಇಲ್ಲೊಂದು ಶಾಪ್ ಇದೆ. ಬಟ್ ಇದು ನೋಡ್ತಿರ್ಬೋದು, ನಿಮಗೆ ಏನು ಅನಿಸುತ್ತೆ ಅಂತಂದರೆ ನಾರ್ಮಲ್ ಸ್ಟ್ರೀಟ್ ಥರ ಅಂತ ಅನಿಸುತ್ತೆ, ಬಟ್ ಇದು ಆ್ಯಕ್ಚುಲಿ ಬಸ್ಗಳು ಓಡಾಡೋ ರೋಡ್ ಇದು. ಸೊ ಇಲ್ಲೆಲ್ಲ ಬಸ್ಗಳೆಲ್ಲ ಓಡಾಡುತ್ತೆ, ಬಟ್ ಕಾರ್ಗಳು ಓಡಾಡೋ ಹಾಗಿಲ್ಲ ಇಲ್ಲಿ. ಹಾಗೆ ಇಲ್ಲಿ ಈ ಊರಿನ 3D ವ್ಯೂ ಇದೆ, ಈ ಥರ ಮಾಡಿದ್ದಾರೆ ನೋಡಿ. ಸೊ ಇದು ಮೇನ್ ಚರ್ಚ್. ಇನ್ನು ಅಲ್ಲಿಗೆ ಹೋಗಿಲ್ಲ ನಾವು, ಹೋಗೋಣ. ಅದು ಬಿಟ್ಟರೆ ಇದೆಲ್ಲ ಮನೆಗಳು, ಬಿಲ್ಡಿಂಗ್ಸ್. ಹಾಗೆ ಇಲ್ಲಿ ರಿವರ್ ಇದೆ. ನೆಕ್ಸ್ಟ್ ಇಲ್ಲಿಗೆ ಹೋಗೋಣ. ನೀನು ಕರ್ಕೊಂಡು ಹೋಗ್ತೀಯಾ? ಹಾಗೆ ಇದೊಂದು ಶಾಪಿಂಗ್ ಸ್ಟ್ರೀಟ್. ಬುಕ್ಸ್ಗಳಿಟ್ಟಿದ್ದಾರೆ, ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ತೊಗೊಂಡು ಓದಿ ಇಲ್ಲ ಇಟ್ಬಿಟ್ಟು ಹೋಗ್ಬೇಕಂತ ಅನಿಸುತ್ತೆ. ಈ ಊರನ್ನ ಮತ್ತೊಂದು ಸೈಡಿಗೆ ಬಂದಿದ್ದೀವಿ ನಾವು ಇವಾಗ. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಮನೆಗಳೆಲ್ಲ ಹೇಗಿದೆ ಅಂತ ಹೇಳಿ. ಆರ್ಕಿಟೆಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ಇದು ಒಂದು ಟೂರಿಸ್ಟಿಕ್ ಪ್ಲೇಸ್ ಕೂಡ. ಏಜ್ ಆಗಿರೋರು ಗ್ರೂಪ್ ಮಾಡಿಕೊಂಡು ಬರ್ತಾರೆ ಈ ಊರು ನೋಡೋದಕ್ಕೆ. ತುಂಬ ಹಳೆಯ ಊರು ಇದು. ನಮ್ಮಲ್ಲಿ ಹೇಗೆ ನದಿಗಳಿಗೆ ಕಾವೇರಿ, ತುಂಗ, ಹೇಮಾವತಿ, ಭದ್ರಾ ಈ ಥರ ಹೆಸರುಗಳಿದೆ, ಹಾಗೆ ಇಲ್ಲೂ ಕೂಡ ನದಿಗಳಿಗೆ ಹೆಸರಿಟ್ಟಿರ್ತಾರೆ. ಇಲ್ಲಿ ಹರಿತಿರೋ ನದಿಯ ಹೆಸರೇನು ಅಂತ ಹೇಳಿದ್ರೆ ಕೋಕರ್ ಅಂತ ಹೇಳಿ. ಸಿಟಿ ಸೆಂಟರಲ್ಲಿ ಜಾಸ್ತಿ, ಊರಲ್ಲಿ ಈ ಥರ ಗಲ್ಲಿಗಳೇ ಜಾಸ್ತಿ ಇರೋದು. ಬನ್ನಿ ಮುಂದೆ ಹೇಗಿದೆ ತೋರಿಸ್ತೀನಿ ನೋಡಿ. ಒಳಗಡೆ ಕಾರ್ಗಳು ಕೂಡ ತೊಗೊಬರ್ಬೋದು ಇಷ್ಟು ಜಾಗದಲ್ಲಿ. ಹಾಗೆ ಈ ಕಡೆ ಬಂದರೆ ಈ ಥರ ಸೇಮ್ ಈ ಊರು ಫುಲ್ಲು ಅಂದರೆ ಸಿಟಿ ಸೆಂಟರಲ್ಲಿ ಇದೇ ಥರ ಮನೆಗಳಿರೋದು. ಹಾಗೆ ಮುಂದೆ ಹೇಗಿದೆ ನೋಡೋಕೆ ಹೋಗೋಣ ಬನ್ನಿ. ಇವಾಗ ಏನು ನೋಡ್ತಿದ್ದೀರಾ, ಇದು ಬಿಯರ್ ಗಾರ್ಟನ್ ಅಂತ. ಸಮ್ಮರ್ ಟೈಮಲ್ಲಿ ಅಷ್ಟೇ ಓಪನ್ ಆಗಿರುತ್ತೆ, ವಿಂಟರಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಸೊ ಇನ್ನೂ ಸಮ್ಮರ್ ಸ್ಟಾರ್ಟ್ ಆಗಿಲ್ಲ. ಇವತ್ತು ಬೆಟರ್ ಆಗಿದೆ, ಬಟ್ ಸ್ಟಿಲ್ ಚಳಿ ಇದೆ. ನೋಡಿ ಯಾವ ಥರ ಇದೆ ಇಲ್ಲಿ ಅಂತ. ಓಲ್ಡ್ ವುಡನ್ ಬ್ರಿಡ್ಜ್. ಹಾಗೆ ಈ ಕಡೆ ಬಂದರೆ ಇದನ್ನು ತುಂಬ ಜನ ನೋಡಿರ್ತೀರ ಈ ಸ್ಪಾಟ್ನ. ಎಷ್ಟು ಪ್ರಿಟಿಯಾಗಿದೆ ಅಲ್ಲ. ಎಲ್ಲದಕ್ಕೂ ಬೇರೆ ಬೇರೆ ಕಲರ್ಸ್ ಹಾಕಿದ್ದಾರೆ. ಹಾಗೆ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ಇಲ್ಲಿಂದ. ಎಂಟಿ ಬ್ರಿಡ್ಜ್. ಹಾಗೆ ಈ ಕಡೆ ಬಂದರೆ ಕಲರ್ಫುಲ್ ಬಿಲ್ಡಿಂಗ್ಸ್ ಈ ಥರ ಇದೆ. ಹಾಗೆ ಇಲ್ಲಿಂದ ಮುಂದೆ ಹೋದರೆ ನಮಗೆ ಸಿಗೋದೇನೆ ಪಾರ್ಕ್, ಮಕ್ಕಳು ಆಟ ಆಡೋದಕ್ಕೆ ಅಂತ ಪಾರ್ಕ್. ಅದು ಎಷ್ಟು ಜನ ಇದ್ದಾರೆ ನೋಡಿ ಪಾರ್ಕಲ್ಲಿ. ಏನಕ್ಕೆಂದರೆ ಇವತ್ತು ವೆದರ್ ಸ್ವಲ್ಪ ಚೆನ್ನಾಗಿದೆ, ಹಾಗಾಗಿ ಎಲ್ಲ ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ. ಅಲ್ಲಿ ನಮ್ಮ ಮಗು ಹೋಗ್ತಿದೆ. ಸೊ ಬನ್ನಿ ಪಾರ್ಕ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಜರ್ಮನಿಯಲ್ಲಿ ಮಕ್ಕಳುಗಳಿಗೆ ಆಟ ಆಡೋದಕ್ಕೆ ಪಾರ್ಕ್ಗಳನ್ನ ತುಂಬ ಚೆನ್ನಾಗಿ, ಹಾಗೆ ಎಲ್ಲ ಮನೆಗಳಿಗೂ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇರೋ ತರ ತುಂಬ ಪಾರ್ಕ್ಗಳನ್ನ ಮಾಡಿರ್ತಾರೆ. ಪಾರ್ಕ್ಗಳು ಹೇಗಿರುತ್ತೆ ಅಂದ್ರೆ ವುಡನ್ ಸ್ಟ್ರಕ್ಚರ್ಸ್, ಹಾಗೆ ಎವ್ರಿಥಿಂಗ್ ಸೂಪರ್ ಸೇಫ್ ಇರುತ್ತೆ ಇಲ್ಲಿ. ಹಾಗೆ ಜರ್ಮನಿಯಲ್ಲಿ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ತುಂಬಾನೇ ಫೋಕಸ್ ಮಾಡ್ತಾರೆ. ನಾನು ಕಂಪಾರಿಸನ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ, ನೋಡಿರೋದನ್ನ ಹೇಳ್ತಿದ್ದೀನಿ. ನಮ್ಮಲ್ಲಾದ್ರೆ ಸ್ವಿಂಗ್, ಸೀಸಾ, ಸ್ಲೈಡ್ ಬಿಟ್ರೆ ಜಾಸ್ತಿ ಏನು ಮಕ್ಳಿಗೆ ಆಟ ಆಡೋದಕ್ಕಿರಲ್ಲ ಪಾರ್ಕ್ ಅಲ್ಲಿ. ಆದ್ರೆ ಇಲ್ಲಿನ ಪಾರ್ಕ್ಗಳು ಕ್ರಿಯೇಟಿವ್ ಆಗಿರುತ್ತೆ. ಕ್ಲೈಂಬಿಂಗ್ ಸ್ಟ್ರಕ್ಚರ್ ನೋಡಿ ಹೇಗಿದೆ ಅಂತ, ಹಾಗೆ ಎಷ್ಟು ಕ್ರಿಯೇಟಿವ್ ಪ್ಲೇ ಝೋನ್ಸ್ ಮಾಡಿದ್ದಾರೆ. ಜರ್ಮನಿ ವಿನ್ಸ್ ಇನ್ ಸೇಫ್ಟಿ ಅಂಡ್ ಕ್ಲೀನ್ಲಿನೆಸ್, ಆದ್ರೆ ಇಂಡಿಯಾ ವಿನ್ಸ್ ಇನ್ ಎನರ್ಜಿ ಅಂಡ್ ಸೋಷಿಯಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ನಿಮ್ ಪ್ರಕಾರ ಯಾವ್ದು ಬೆಟರ್? ಕಾಮೆಂಟ್ ಮಾಡಿ ಹೇಳಿ. ಇಲ್ಲಿ ಬ್ರಿಡ್ಜ್ ಕಾಣಿಸ್ತಿದೆ ನೋಡಿ. ಈ ಬ್ರಿಡ್ಜ್ನ ಕ್ರಾಸ್ ಮಾಡ್ಕೊಂಡು ಹೋದರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂದರೆ ಪಾರ್ಕ್ ಹೋಗ್ತೀವಿ. ಸೊ ವಾಕ್ ಮಾಡೋದಕ್ಕೆ ಮಾಡಿರೋಂಥ ಪಾರ್ಕ್ ಅದು. ತುಂಬಾ ದೊಡ್ಡ ಪಾರ್ಕ್ ಇದೆ. ಒಳಗಡೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು, ಆಟ ಆಡ್ಬೋದು. ಹಾಗೆ ತುಂಬ ಚೆನ್ನಾಗಿದೆ ಪಾರ್ಕ್ ಒಳಗಡೆ. ಮತ್ತು ಇಲ್ಲಿ ಅಲ್ಲಿ ನೋಡಿ, ಅಲ್ಲಿ ಬೋಟ್ ಕಾಣಿಸ್ತಿದೆಯಾ, ಆ ಬೋಟ್ನ ರೆಂಟ್ ಮಾಡಿಕೊಂಡು ನಾವು ಈ ನದಿಲಿ ಬೋಟಿಂಗ್ ಕೂಡ ಮಾಡ್ಬೋದು.
ಒಬ್ಬಳೇ ಹತ್ತಬೇಕು ಅಂತ ಹೇಳಿ ಅಂತ ಹತ್ತದ್ಲು. ಮತ್ತೆ ವಾಪಸ್ ತೊಗೊಂಡೋಗಿ ಅಲ್ಲಿರೋರಿಗೆ ಕೊಡ್ಬೇಕು. ಇವಾಗ ಸಮ್ಮರ್ ಬಂತು ಅಂದರೆ ಹೇಗೆ ಕಾಣಿಸುತ್ತೆ ಗೊತ್ತಾ? ಜಾಸ್ತಿ ಏನಿಲ್ಲ, ಟೆಂಪ್ರೇಚರ್ ಒಂದು 15 ಡಿಗ್ರಿ ಇದೆ ಅಷ್ಟೇ. 15 ಡಿಗ್ರಿಗೇ ಹೇಗೆ ಜನ ಆಚೆಲ್ಲಿ ಕೂತಿದ್ದಾರೆ ನೋಡಿ. ಮತ್ತೆ ಏನಂತೀರಾ? ಉದಯ್ 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 ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿರೋದು ಹೇಗೆ ಅನ್ನಿಸ್ತಿದೆ? ಐಸ್ ಕ್ರೀಮ್ ತಗೊಳ್ಳೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ. ಜನ ಮಾತ್ರ ಎಷ್ಟು ಜನ ಇದ್ದಾರೆ ನೋಡಿ. ಇದು ಈ ಊರಿನ ಮೇನ್ ಚರ್ಚ್. ಒಳಗಡೆ ಕೂಡ ತುಂಬಾ ಚೆನ್ನಾಗಿದೆ. ಈ ಪ್ಲೇಸಲ್ಲಿ ವಿಂಟರ್ ಟೈಮಲ್ಲಿ ಅಂದರೆ ಕ್ರಿಸ್ಮಸ್ ಟೈಮಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಹಾಕ್ತಾರೆ. ಅದು ಬಿಟ್ಟರೆ ವಾರದಲ್ಲಿ 2 ದಿನ ಸಂತೆ ಮಾಡ್ತಾರೆ ಇಲ್ಲಿ. ಈ ಸ್ಕ್ವೇರ್ ಒಂಥರ ತುಂಬಾ ಚೆನ್ನಾಗಿದೆ. ಇಲ್ಲೂ ಅಷ್ಟೇ, ಒಳಗೋದ್ರೆ ಇದೇ ಥರ ಮನೆಗಳಿದೆ. ಬಟ್ ತುಂಬಾ ಚೆನ್ನಾಗಿದೆ. ಈ ಕಂಬಗಳು ನೋಡಿದ್ರೆ ಏನನ್ಸುತ್ತೆ ಹೇಳಿ ನಿಮಗೆ? ನಮ್ಮ ಕಡೆ ಎಲ್ಲ ಮುಂಚೆ ತೊಟ್ಟಿ ಮನೆ ಆ ಥರ ಎಲ್ಲ ಮಾಡ್ಕೊತಿದ್ರು ನೋಡಿ. ಹಳೆ ಕಾಲದಲ್ಲಿ ನಮ್ಮ ಕಡೆನೂ ಮನೆಗಳನ್ನ ಇದೇ ಥರ ಕಂಬಗಳನ್ನ ಯೂಸ್ ಮಾಡಿ ಮಾಡ್ತಿದ್ರು. ಆ ಥರ ಅನಿಸುತ್ತಲ್ಲ. ನೀವಿವಾಗ ನೋಡ್ತಿರೋದು ಈ ಊರಿನ ರಾಟ್ ಹೌಸ್. ರಾಟ್ ಹೌಸ್ ಅಂದರೆ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ಇರುತ್ತಲ್ಲ, ಆ ಥರ ಏನೇ ಕೆಲಸ ಆಗಬೇಕು ಅಂತ ಹೇಳಿದ್ರು ನಾವು ಇಲ್ಲಿಗೆ ಬರಬೇಕು. ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಈ ಊರಲ್ಲಿ ಒಂದು ಅರಮನೆ ಕೂಡ ಇದೆ. ಸೊ ಆ ಅರಮನೆಗೆ ಬಂದಿದ್ದೀವಿ. ಇಲ್ಲಿ ಕ್ಯಾಸಲ್ಗಳು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಹೇಗಿದೆ ಅಂತ ಹೇಳಿ. ಆ ಕಾಲದಲ್ಲಿ ಯಾವ್ಯಾವ ಥರ ಅರಮನೆಗಳನ್ನ ಕಟ್ಕೊಂಡಿದ್ದಾರೆ ಇವರು ಅಂತ ಹೇಳಿ. ಪುಟ್ಟದಾಗಿದೆ ಬಟ್ ಚೆನ್ನಾಗಿದೆ ಇದು. ಹೇಗಿದೆ ಜರ್ಮನಿಯಲ್ಲಿ ನಾವಿರೋ ಊರು? ಇದು ತುಂಬ ದೊಡ್ಡ ಊರೇನಲ್ಲ, ಪುಟ್ಟ ಊರು, ಬಟ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ನಿಮಗೇನಿಸ್ತು ನಮ್ಮಲ್ಲಿರೋ ಊರುಗಳಿಗೂ ಈ ಊರಿಗೂ ಇಲ್ಲಿರುವ ಊರುಗಳಿಗೂ ಏನು ಡಿಫ್ರೆನ್ಸ್ ಇದೆ, ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಜಾಸ್ತಿ ಇದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಈ ಊರು ಹೇಗಿದೆ, ನಿಮ್ಗೆ ಇಷ್ಟ ಆಯ್ತಾ ಅಂತ ಕೂಡ ಕಾಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ಜಾಸ್ತಿ ಜನಕ್ಕೆ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಲೈಕ್ ಮಾಡೋದನ್ನು ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ 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 ಫ್ರಮ್ ನಮ್ಮೂರು ಜರ್ಮನಿಯಲ್ಲಿ.